watching info on Inspirational Day. ಹಲೋ. ಹಲೋ. ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತಾ? ನಾಳೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಬಿಟ್ಟು ಬಂದಿದ್ದೀನಿ. ನಾಳೆ ನಮ್ಮ ಮೇರಿಯ ಫುಲ್ ಬಸ್ದೆ ಫುಲ್ ಕಟ್ಔಟ್ ಹಾಕ್ಸಿ ರೆಡಿ ಮಾಡಕ್ ಹೇಳಿದ್ದೀನಿ. ಆಮೇಲೆ 100 kg ಕೇಕ್ ಆರ್ಡರ್ ಮಾಡಿದ್ದೀನಿ ಬಾಯ್. ಅಡುಗೆ ಮತ್ತೆ ಶಾಮೀನದೇನಾಯ್ತು? ಊಟದ್ದೆಲ್ಲ ನಮ್ಮ ಫಕ್ರದ್ದಿನ್ಗೆ ಇಲ್ಲ, ಅವನಿಗೆ ಹೇಳಿದ್ದೀನಿ, ಅವನು ಅರೇಂಜ್ಮೆಂಟ್ ಮಾಡ್ತಾನೆ ಬಾಯ್. ನೀವೇನ್ ಫಿಕರ್ ಮಾಡ್ಕೋಬೇಡಿ ಬಾಯ್, ನಾಳೆ ಎಲ್ಲ ಆರಾಮಾಗುತ್ತೆ. ಯಾಕೆ ಡಲ್ಗೆ ಇದ್ಯಾ? ಪ್ರತಿ ವರ್ಷ ಅಪ್ಪು ಬಾಸ್ ಬರ್ಡೇ ಸೆಲೆಬ್ರೇಷನ್ ಎಷ್ಟು ಖುಷಿ ಇತ್ತು. ಈಗ ಅವರಿಲ್ಲದೆ ಬೇಜಾರಷ್ಟೇ. ಅವರು ಸದ್ದಿಲ್ದೆ ಸಹಾಯ ಮಾಡಿ ಸ್ವಾಭಿಮಾನಿ ಆದ್ರು, ನಾವು ಸೌಂಡ್ಗೆ ಮಾಡಿ ಸೆಲೆಬ್ರೇಷನ್ ಮಾಡೋ ಅಭಿಮಾನಿಗಳು. ಹಾಗಂತ ನಾವು ಸೆಲೆಬ್ರೇಷನ್ ಮಾಡದೆ ಇರಕ್ಕಾಯ್ತದ? ಅವ್ರು ಎಲ್ಗೂ ಹೋಗಿಲ್ಲ ಬಾಯ್, ಅವ್ರು ಯಾವಾಗ್ಲೂ ನಮ್ಮ ದಿಲ್ದಕ್ಕೆ ಸೇಫ್ ಆಗಿ ಸೆಟಲ್. ಅಮೌಂಟ್ ಎಲ್ಲ ಅದಕ್ಕೂ ಅಡ್ಜಸ್ಟ್ ಆಯ್ತಾ? ಅದೇ ಸ್ವಲ್ಪ ಶಾರ್ಟೇಜು ಬಾಯ್. ಎಷ್ಟು? ಕಮ್ಸೆ ಕಮ್ 20,000 ಲಗೇಗ. ಸರಿ, ನಾನು ಕಳಿಸ್ತೀನಿ, ಯಾರನ್ನು ಕೇಳೋದು ಬೇಡ, ಹುಡುಗರೆಲ್ಲ ಕೊಟ್ಟಿದ್ದಾರೆ. ನೀವೊಬ್ಬರೇ ಹೇಗೆ ಬಾಯ್? ನಿನಗೆ ಯಾಕೋ ಅದೆಲ್ಲ ಹೇಗಾಗುತ್ತೆ ಬಿಡು. ಎಷ್ಟಾಯ್ತು? ಸರಿ, ಫೋಟೋಸ್ ಕಳಿಸು, ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಸರಿ ಬಾಯ್. ನೋಡಿದ್ರೆ ತುಂಬಾ ಕಷ್ಟ ಕಾಣ್ತೀರಾ. ತಲೆ ಕೆಡಿಸ್ಕೊಬೇಡ, ಆ ಮಾದೇಪ ಅವನೇ ದಾರಿ ತೋರ್ತಾನೆ, ಹೋಗು ಬಾ. ಅಣ್ಣ ಸೇಫ್ಟಿ ಕ್ಯಾಂಪೇನ್ ಮಾಡಿ ಹೆಲ್ಮೆಟ್ ಹಾಕ್ಕೊಳ್ರು ಅಂತ ಎಷ್ಟು ಹೇಳಿದರು. ಛೇ, ಇವತ್ತೆಂಥ ಮಿಸ್ಟೇಕ್ ಮಾಡಿದೆ. ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಗುಡುಗು, ಟಿಕೆಟ್ನಲ್ಲಿ ನನ್ನ ಪಾತ್ರವಿಲ್ಲವೇ? ನನಗೆ
ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ಅವ್ರು ಮಿಸ್ ಮಾಡ್ಕೊಂಡು ತುಂಬ ನೋವಾಗ್ತಾ ಇದೆ. ಭಾರತ ರತ್ನ ದೇವ್ರು ಒಂದು ಚಾನ್ಸ್ ಕೊಡಬೇಕಾಗಿತ್ತು. ಏನು ಹೇಳೋದು, ಎಷ್ಟು ಚಿಕ್ಕ ವಯಸ್ಸಲ್ಲಿ ಪಾಪ ತುಂಬ ಬೇಜಾರಾಗುತ್ತೆ. ಅವ್ರ ಹೆಸರೇ ಪುನೀತ್ ಅಂತ ಪುನೀತರಾಗ್ಬಿಟ್ರು ಅವರು ಅಂತಂದೆಲ್ಲ ಯಾಕಂದರೆ ದೇವ್ರಿಗೆ ಹೊಟ್ಟೆ ಕಿಚ್ಚು. ಯಾಕೆಂದರೆ ಇದು ಅವರು ದೇವ್ರು ಆಗ್ಬಿಟ್ರೆ ಈ ದೇವ್ರಿಗೆ ಬೆಲೆ ಇರೋದಲ್ಲ. ಮನೆ ದೀಪನೇ ಆರೋಯ್ತು, ಮಗನ ಥರ ಮಗನೇ ಹೊರಟದ. ಪುನೀತ್ ಒಬ್ಬನು ದೇಶದ ಮಗನಾಗಿದ್ದ, ಆದರೆ ಈಗ ನಮ್ಮನ್ನು ಬಿಟ್ಟು ಆಗಿರಲಿಲ್ಲ. ನಮ್ಮ ಜೀವಂತವಾಗೇ ಇದ್ದಾನೆ, ನಮ್ಮ ಅಮರವಾಗಿದ್ದಾನೆ, ಆದರೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಎಲ್ಲ ಸಮಸ್ತ ಅಭಿಮಾನಿ ದೇವರುಗಳೇ ನನ್ನ ಕಡೆ ನಮಸ್ಕಾರ. ಈ ವರ್ಷ ನಾನು ಹುಟ್ಟಿದಬ್ಬನ ಆಚರಿಸ್ಕೊಂತಿಲ್ಲ. ಸೊ ಹಾಗಾಗಿ ಯಾರು 17ನೇ ತಾರೀಕು ತಮ್ಮ ಊರುಗಳಿಂದ ಮನೆ ಹತ್ರ ಬರಕ್ಕೆ ಹೋಗ್ಬೇಡಿ. ನಾನು ಮನೇಲೂ ಇರೋದಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸನ ಬಂದು ತೋರಿಸ್ತಾ ಇದ್ರಿ. ಅದು ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಹುಷಾರಾಗಿ. ಯಾರು ಕೂಗಿತ್ತು? ಯಾರು? ನಿಂತ್ಕೊಳ್ಳೋ, ನಿಂತು. ಭಾಷಾ, ಅಪ್ಪು ಬಾಸ್ ಬ್ಯಾನರ್ ಕಿತ್ಕೊಂಡು ಯಾವನ ಓಡೋಗ್ತಾನೆ. ಬೇಗ ಬಾ. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನಾನು ಬೇಕು ಅವನು ಇವತ್ತು. ಹುಡುಕಿ 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 ನೀವಿಬ್ರು ಆ ಕಡೆ ಹೋಗಿ, ನಾನು ಭಾಷಾ ಈ ಕಡೆ ಹೋಗ್ತೀನಿ. ಓಡು ಓಡು ಓಡು. ಏಯ್, ಗೊತ್ತಿಲ್ಲದೆ ತಪ್ಪಾಯ್ತಣ್ಣ. ಬಿಟ್ಬಿಡೋಣ ಅಣ್ಣ, ಹೊಡಿಬೇಡಣ. ಗೊತ್ತಿಲ್ಲದೆ ಹಿಂಗೆ ಮಾಡ್ಬಿಟ್ಟಣ. ಬಿಡ್ರೋಣ ಅಣ್ಣ ನೋಡ್ರಣ ಜೋರಣ್ಣ, ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಬಿಟ್ಬಿಡ್ರಣ, ಅದಕ್ಕೆ ಇದಕ್ಕೆ ಮಾಡ್ಬಿಡ್ರಿ ಅಣ್ಣ. ಬಿಡ್ರಣ, ತಪ್ಪಾಯ್ತಣ್ಣ. ಏನಾಯ್ತು ಬೈ? ಬೈ ಏನಾಯ್ತು ಬೈ? ಬೈ ನೆನ್ನೆ ನೋಡಿದ್ರೆ ಬ್ಯಾನರು ಕಟ್ಔಟು ಏರಿಯಾ ತುಂಬ ಅಂದರು. ಇಲ್ಲಿ ನೋಡ್ರಿ ಏನು ಕಾಣಿಸ್ತಾ ಇಲ್ಲ. ಅಯ್ಯ ಬಡ್ಡತ್ತಾವ. ಏ ಭಾಷಾ, ನಿಂತ್ಕೊಳ್ಳ ಬಾ ಹುಡು, ಬಾರ. ಏನಾಗಿ ಬೈ? ಏನೋಡ ಹುಡುಗರು ಯಾರು ಕಾಣ್ತಾ ಇಲ್ಲ. ನೆನ್ನೆ ಹಂಗೆ ಮಾಡುವ ಅಂದ್ರೆ ಅಷ್ಟೇನೆಯ. ಬದುಕಿದಾಗ ಮಾತ್ರ ಆಡಂಬರ, ಇಲ್ದಾಗ ಏನು ಇಲ್ವಾ? ಅಣ್ಣ, ನಿನ್ನೆ ರಾತ್ರಿ ಏನು ನಡೀತು ಗೊತ್ತೇನಣ್ಣ? ಏನು ನಡೀತು? ನಿನ್ನ ಬಾಣ ಇಲ್ಲಿ, ನೀನು ಕುತ್ಕೋ ಬಾಣ ಇಲ್ಲಿ. ಅದೇನು ತೋರಿಸ್ತೀನಿ ನೋಡುವ. ನೀನು ಫಸ್ಟ್ ಕುತ್ಕೋ ಬಾಣ ಇಲ್ಲಿ.
ಭಾಷಾ ಬಾಯ್ ಹಚ್ಚಿಸ್ಕೊಡು. ಇಲ್ಲೇ ಇದೆ ಇಲ್ಲ ಬಾಯ್ ಫಾದರ್ ಬಂದರು. ಓ ತಗೋ ನೀನು ಹಚ್ಬಿಡು. ಆಯ್ತು ಬಾಯ್. ಫಾದರ್ ನಮಸ್ತೆ. ನಮ್ಮೆಲ್ಲರ ಸಂತೋಷವನ್ನು ಹೆಗಲ ಮೇಲೆ ಹೊತ್ತು ಸಾಗುತ್ತಿರುವ ಅಭಿಮಾನಿ ಬಳಗಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಇನ್ನೇನು ಆಶ್ರಮ ಮುಚ್ಚೋಗುತ್ತೆ ಅನ್ನೋ ಸಮಯದಲ್ಲಿ ನೀವೆಲ್ಲ ದೇವ್ರ ಹಾಗೆ ಬಂದು ನಮ್ಮನ್ನೆಲ್ಲ ಕಾಪಾಡಿದ್ರಿ. ನಿನ್ನೆ ತಾನೇ ನಾನು ಯೇಸು ಬಳಿಯಲ್ಲಿ ಯಾವುದಾದರೂ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡುವಂತ ಬೇಡ್ಕೋತಾ ಇದ್ದೆ. ಅದು ಇಂದು ನಿಮ್ಮ ರೂಪದಲ್ಲಿ ಬಂದು ನೆರವೇರಿತು. ಅಳಬೇಡಪ್ಪ, ಅಪ್ಪನ ನಾವು ಹೂತಿಲ್ಲ, ಬಿತ್ತಿದೀವಿ. ಆ ಬೀಜನೇ ಇಂದು ಮೊಳಕೆ ಒಡೆದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ನಮ್ಮಂಥ ಎಲ್ಲ ನಿರಾಶ್ರಿತರಿಗೆ ಆಶ್ರಯ ಕೊಡೋ ಆಸರೆಯಾಗಿದೆ. ತುಂಬ ಸಂತೋಷ ಆಯ್ತಪ್ಪ, ತುಂಬ ಸಂತೋಷ ಆಯಿತು. ನಡೀರೋ ಏಯ್ ನಿಲ್ಲೋ. ನಿನ್ನೆವರೆಗೂ ದಾರಿ ಗೊತ್ತಿಲ್ಲ ಓಡಾಡ್ತಿದ್ದವನಿಗೆ ಇವತ್ತು ಈ ದಾರಿ ತೋರಿಸಿದ್ದೆ ಇವನು. ಓ ಬನ್ನಿ ಫಾದರ್. ಬಾಪ ಇಲ್ಲಿ ತಗೋ, ಚೆನ್ನಾಗಿ. ಈ ಸಲ ನಿಮ್ಮ ಬರ್ಡೇ ಫಂಕ್ಷನ್ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅರೇಂಜ್ ಮಾಡ್ಕೊಂಡಿದೀವಣ್ಣ. ಏನು ಬೇಡ, ಲಾಸ್ಟ್ ಟೈಮ್ ಮಾಡಿದ ಊಟ ಎಲ್ಲ ವೇಸ್ಟ್ ಆಯ್ತು. ಸುಮ್ಮನೆ ಪ್ರತಿಷ್ಠೆಗೋಸ್ಕರ ಹಣ ವೇಸ್ಟ್ ಮಾಡಬೇಡಿ. ಯಾವ್ದಾರ ಅನಾಥಾಶ್ರಮದಲ್ಲಿ ಫಂಕ್ಷನ್ ಮಾಡಿ. ಎಷ್ಟಪ್ಪ ಇದು? ಇಲ್ಲ ಸರ್, ಇದು ಹಣಕ್ಕಾಗಿ ಯಾವುದು ಮಾರಾಟ ಮಾಡ್ತಿಲ್ಲ ಸರ್. ಇವತ್ತು ಇನ್ಸ್ಪಿರೇಷನ್ ಡೇ ಅಲ್ವಾ ಸರ್, ಅದಕ್ಕಾಗಿ ಬುಕ್ಸ್ ಎಲ್ಲ ಫ್ರೀ ಕೊಡ್ತಾ ಇದೀವಿ ಸರ್. ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಬುಕ್ಸ್ ತಗೊಳ್ಳಿ. ಮತ್ತು ಗಿಡಗಳಿದ್ದಾವೆ, ಗಿಡ ತಗೊಂಡು ಬೆಳೆಸಿ. ನೀವು ಇದನ್ನು ತಗೊಂಡೋಗಿ ಇನ್ನೊಬ್ರಿಗೆ ಇನ್ಸ್ಪೈರ್ ಮಾಡಿ. ಅದೇ ನಮ್ಮ ರಿಕ್ವೆಸ್ಟು. ಥ್ಯಾಂಕ್ ಯು ಸರ್. ಮಗಳೇ. ಅಪ್ಪ, ಏನಮ್ಮ ಇದು? ನೀವು ಅವ್ರನ್ನ ನೋಡಿ ಸ್ಫೂರ್ತಿ ಆಗಿದ್ರ, ನಾನು ನಿಮ್ಮನ್ನ ನೋಡಿ ಸ್ಫೂರ್ತಿ ಆಗಿದ್ರಪ್ಪ. ಸರಿಯಪ್ಪ, ನನಗೆ ಸ್ಕೂಲಿಗೆ ಟೈಮ್ ಆಯಿತು, ನಾನು ಬರ್ತೀನಿ. ಬಾಯ್. ಎತ್ತಿಡ್ರು ಮಾರಾಯ, ಎಷ್ಟೊತ್ತು ಮಾಡ್ತಿರೋ ಯಪ್ಪ. ಇಡ್ರಿ ಇಡ್ರಿ ಇಡ್ರಿ. ಅಲ್ಲಿ ಸರಿಯಾಗಿ ಇಡೋ ಮಾರಾಯ. ಆತು ಕಳ್ಸಾಕತ್ತೀನಿ ತಗೊಳಪ್ಪ. ಇಲ್ಲೋ. ಏನು ಗುರು, ಒಳ್ಳೆ ಆರ್ಡರ್ ನಡೆದಿದ್ಯಾ? ಯಾರ್ದು ಫಂಕ್ಷನ್? ಏನ್ಲೇ ಮರ್ತುಬಿಟ್ಟೆ ನೀನು. ಇವತ್ತು ಇನ್ಸ್ಪಿರೇಷನ್ ಡೇ ಐತಲ್ಲ, ಅದಕ್ಕೆ ಬಡವರಿಗೆ, ಅನಾಥ ಮಕ್ಕಳಿಗೆ ಊಟ ತಿಂಡಿ ಕಳ್ಸಾಕತ್ತೀನಿ. ವಾವ್. ವರ್ಷ ಪೂರ್ತಿ ದುಡಿಯೋದಿದ್ದೇ ಇರ್ತೈತಿ. ಇವತ್ತೊಂದಿನ ಹಿಂಗೆ ಸಹಾಯ ಮಾಡಿ ಸ್ಫೂರ್ತಿಯಾಗಿ ಬದುಕೋಣ. ಅಪ್ಪು ಸರ್ ಅಭಿಮಾನಿಯಾಗಿ ಇಷ್ಟು ಮಾಡೋಕ್ಕಾಗಲ್ಲೇ ನಮ್ಗೆ? ಗ್ರೇಟ್ ಅಣ್ಣ, ನೀನು ಎಂತ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ. ಹ್ಞೂಪ, ನಿಂದು ಒಂದು ಹೋಟ್ಲ್ ಅಂತ ಐತಲ್ಲ. ಇನ್ಸ್ಪಿರೇಷನ್ ಡೇಗೆ ನೀ ಏನು ಮಾಡಕತ್ತಿ?
ನಾ ಕಂಡ ಅಪ್ಪು ಮಾನವೀಯತೆಯ ಮಹಾರಾಜ, ಮಣ್ಣಿನ ಮಗ, ನಗುವಿನ ಒಡೆಯ, ಕರುನಾಡಿನ ಕೆಚ್ಚೆದೆಯ ಕನ್ನಡಿಗ, ನಮ್ಮೆಲ್ಲರ ಪ್ರೀತಿಯ ಅಮೂಲ್ಯ ರತ್ನ, ನೊಂದ ಮನಸ್ಸಿಗೆ ಸಾಂತ್ವನ ಹೇಳುವ ಹರಿಕಾರ, ನುಗ್ಗಿ ಬಂದವರನ್ನು ನಗುತ್ತಲೇ ಸೋಲಿಸುವ ಗುರಿಕಾರ, ಸಾಲಿಗ್ರಾಮದಿಂದ ಸಾಗರದಾಚೆಗೆ ಮಾನವೀಯತೆಗೆ ಮರುಹುಟ್ಟು ತಂದ ಸ್ನೇಹಜೀವಿ, ನನ್ನಲ್ಲೂ ನಿಮ್ಮೆಲ್ಲರಲ್ಲೂ ಸ್ಫೂರ್ತಿಯ ಬುತ್ತಿಯನ್ನು ಬಿತ್ತಿ ಹೋದ ಈ ಯುಗ ಬುದ್ಧ ನಮ್ಮ ಅಪ್ಪು. ನಮ್ಮ ಈ ಸಿನಿಮಾ ಕ್ಷೇತ್ರದಲ್ಲಿ ಅದೆಷ್ಟೋ ದಿಗ್ಗಜರನ್ನು ನಾಯಕರಾಗಿ ಅಭಿಮಾನಿಸಿದ್ದೇವೆ. ಇವರೆಲ್ಲರಿಗಿಂತ ಭಿನ್ನ ವ್ಯಕ್ತಿತ್ವ ನಮ್ಮ ಪ್ರೀತಿಯ ಅಪ್ಪು. ಇವರನ್ನು ನಾವು ಬಲು ಇಷ್ಟಪಡಲು ಕಾರಣ ಚಿಕ್ಕ ವಯಸ್ಸಿನಿಂದ ನಮ್ಮ ಜೊತೆ ಬೆಳೆದು ಬಂದ ನಾಯಕ ಎಂಬ ಬಿಗು ಅಭಿಮಾನ ನಮ್ಮದು. ಅದೆಷ್ಟೋ ಸಾಧಕರ ಮಾನವೀಯತೆಯ ಕುರಿತು ಓದಿದ್ದೀವಿ, ಕೇಳಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಮಾನವೀಯತೆಗೆ ಸ್ಫೂರ್ತಿಯಾದ ನಮ್ಮ ಅಪ್ಪುವನ್ನು ನೋಡಿದ ಪುಣ್ಯ ನಮ್ಮದು. ಮನಸ್ಸಲ್ಲೊಂದು ಅಸಮಾಧಾನ, ಯಾಕಂದ್ರೆ ಕಣ್ಣೆದುರಿಗೆ ಕಂಡರೂ ಓದದ ಪುಸ್ತಕವೊಂದು ಕಣ್ಣಂಚಲ್ಲೇ ಉಳಿದು ಹೋಗಿದೆ ಅಂತ. ನೀವು ಹಾಕಿಕೊಟ್ಟಿರುವ ಈ ದಾರಿಯಲ್ಲಿ ನಡೆದು ನಿಮ್ಮನ್ನು ಸದಾ ಜೀವಂತವಾಗಿಸುವ ಭಾಗ್ಯ ನಮ್ಮೆಲ್ಲರದು. ಇಂತಿ ನಿಮ್ಮ ಅಭಿಮಾನಿ ವಸಂತ್ ವಜ್ರ.